ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಜುಲೈ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೀನರಾಶಿ ಜನ್ಮದಲ್ಲಿ ಶನಿ ಹೇಳ್ತಕ್ಕಂಥದ್ದು. ಮೀನರಾಶಿಯಾಧಿಪತಿ ಗುರು ಹೇಳತಕ್ಕಂಥವನು ಮಿಥುನ ರಾಶಿಯಲ್ಲಿ, ಹಾಗೆ ಶನಿ ಹೇಳತಕ್ಕಂಥವನು ಮೀನರಾಶಿಯಲ್ಲಿ, ರಾಹು ಹೇಳತಕ್ಕಂಥವನು ಕುಂಭರಾಶಿಯಲ್ಲಿ, ಚಂದ್ರ ಹೇಳ್ತಕ್ಕಂಥವನು ಧನುರಾಶಿಯಲ್ಲಿ, ಕೇತು ಹೇಳ್ತಕ್ಕಂಥವನು ಸಿಂಹರಾಶಿಯಲ್ಲಿ, ಕರ್ಕಾಟಕ ರಾಶಿಯಲ್ಲಿ, ಬುಧ ವೃಷಭದಲ್ಲಿ, ಶುಕ್ರ, ಹೀಗೆ ನಾನಾ ಥರದ ಗ್ರಹಗಳ ಸಂಚಾರಗಳು ಇವೆಲ್ಲವೂ ಇರತಕ್ಕಂಥದ್ದು. ಹಾಗಾದರೆ ಏನಿದೆ ಮೀನರಾಶಿಯವರಿಗೆ ಸ್ಪೆಷಲ್ ಇರತಕ್ಕಂಥದ್ದು ನೋಡಲೇಬೇಕು. ಉನ್ನತ ಸ್ಥಾನಮಾನಗಳು ಪ್ರಾಪ್ತಿಯಾಗತಕ್ಕಂಥದ್ದು, ಬೇಕಾದಷ್ಟು ಹಣವನ್ನು ಸಂಪಾದಿಸ್ತಕ್ಕಂಥ ಯೋಗ ಈಗ ಒದಗಿ ಬರ್ತಾ ಇದೆ. ಹಠಾತ್ತನೆ ದುಡ್ಡು, ಆಕಸ್ಮಿಕ ಧನಲಾಭ ಆಳತಕ್ಕಂಥದ್ದು. ಸುಮಾರು 10 ರೂಪಾಯಿಯಿಂದ 10 ಲಕ್ಷದವರೆಗೆ ಅಥವಾ 1 ಕೋಟಿಯವರೆಗೆ ಸಂಪಾದನೆ ಮಾಡತಕ್ಕಂಥ ಒಂದು ಅದ್ಭುತ ಯೋಜನೆಗಳು ಸಿಗುತ್ತೆ. ಸರ್ಕಾರಿ ಸಂಬಂಧಪಟ್ಟಂಥ ಟೆಂಡರ್ಗಳಲ್ಲಿಯೂ ಕೂಡ ಅದು ಲಭಿಸುತ್ತೆ ಹೇಳತಕ್ಕಂಥದ್ದು. ಅನೇಕ ದಿನಗಳಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಇರಬಹುದು, ಅಥವಾ ಸರ್ಕಾರಿ ಸಂಬಂಧಪಟ್ಟಂಥ ಟೆಂಡರ್ ಇರಬಹುದು, ಸರ್ಕಾರಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗ್ತಾ ಇರತಕ್ಕಂಥದ್ದು, ಮೇಲಧಿಕಾರಿಗಳಿಂದ ತೊಂದರೆಗಳು, ಇವೆಲ್ಲವೂ ಕೂಡ ದೂರವಾಗುತ್ತೆ. ಅಷ್ಟೇ ಅಲ್ಲ, ಇನ್ನು ಸ್ತ್ರೀಯರಿಗೆ ಧನಾಗಮನ ಉಂಟಾಗತ್ತೆ. ಯಾವುದೋ ಒಂದು ರೂಪದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸದಿಂದ ಧನಾಗಮನ ಉಂಟಾಗತ್ತೆ. ನೀವು ಕೊಟ್ಟಿರ್ತಕ್ಕಂಥ ಹಣದ 2 ಪಟ್ಟು ಹಣ ನಿಮ್ಮ ಕೈಗೆ ಸೇರುತ್ತೆ ಹೇಳ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತೀರಿ, ಅಲ್ಲಿ ವೇತನವೂ ಕೂಡ ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಆತ್ಮೀಯರು ಸಿಕ್ಕಿ ನಿಮ್ಮ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು ನೆರವೇರಿಸ್ತಾರೆ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಹಾಗೆ ಇದರ ಜೊತೆಗೆ ವಾಹನ ಚಾಲಕರಿರ್ಬೋದು, ಆಟೋ ಚಾಲಕರಿರ್ಬೋದು, ಅವರಿಗೆಲ್ಲರಿಗೂ ಕೂಡ ವಿಶೇಷ ಸಾಲಬಾಧೆ ಮುಕ್ತವಾಗತ್ತೆ ಹೇಳ್ತಕ್ಕಂಥದ್ದು. ಸಾಲಬಾಧೆಯಿಂದ ಅನೇಕ ದಿನಗಳಿಂದ ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ಲ, ಅನೇಕ ದಿನಗಳಿಂದ ಸಾಲಬಾಧೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರ್ತವೆ. ಹಾಗಾಗಿ ಆ ಎಲ್ಲ ಸಾಲಬಾಧೆಗಳು ನಿವಾರಣೆಯಾಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಪ್ರತಿದಿನ ಕೆಲಸ ಮಾಡಿಕೊಂಡು, ದಿನಗೂಲಿ ನೌಕರಲ್ಲ ಈ ಥರದೆಲ್ಲ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥವರಿಗೆ ವಿಶೇಷ ಧನಾಗಮನ ಉಂಟಾಗತ್ತೆ. ಧನ ಪ್ರಾಪ್ತಿ ಯೋಗವು ಕೂಡ ಒದಗಿ ಬರುತ್ತೆ ಹೇಳತಕ್ಕಂಥದ್ದು. ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಹಾಗೆ ಬೇರೆ ಸ್ಥಳದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು, ಅಥವಾ ಲೋನು ಇತ್ಯಾದಿ ಕೈ ಸಾಲಗಳು, ಅಥವಾ ಮನೆ ಮೇಲೆ ಸಾಲ ತಗೊಳ್ಬೇಕು, ಯಾವುದೋ ಕೈ ಸಾಲ ತೊಗೊಳೋದು ತುಂಬ ಟಾರ್ಚರ್ ಆಗ್ತಾ ಇದೆ ಹೇಳ್ತಕ್ಕಂಥದ್ದು, ಹೀಗೆ ನಾನಾ ಥರದ ಒಂದಷ್ಟು ಬಾಧಕಾಧಿಪತಿ ಯೋಗಗಳು ಇವೆಲ್ಲವೂ ಕೂಡ ದೂರ ಆಗಿ ನಿಮಗೆ ಒಂದು ರೀತಿಯ ಒಂದು ಸಂತೋಷವಾಗಿರ್ತಕ್ಕಂಥ ಒಂದು ಉತ್ತಮ ಭಾವೈಕ್ಯತೆಯ ಒಂದು ಸಂಬಂಧ ಬೆಳೆಯುತ್ತೆ ಹೇಳತಕ್ಕಂಥದ್ದು. ಇನ್ನು ಹಾಲು, ಮೊಸರು, ತುಪ್ಪ, ಬೆಣ್ಣೆ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಎಂದಿಗಿಂತಲೂ ಜಾಸ್ತಿ ಹಣ ಕೂಡ ಸಂಪಾದನೆ ಮಾಡುತ್ತೀರಿ ಹೇಳ್ತಕ್ಕಂಥದ್ದು. ಇನ್ನು ಸರ್ಕಾರಿ ಸಂಬಂಧಪಟ್ಟಂಥ ಉದ್ಯೋಗಗಳನ್ನು ಅನೇಕ ದಿನಗಳಿಂದ ಹುಡುಕ್ತಾ ಇರ್ತೀರಿ. ಅನೇಕ ರೀತಿಯ ಇಂಟರ್ವ್ಯೂಗಳಿರ್ಬೋದು, ಪರೀಕ್ಷೆಗಳಿರ್ಬೋದು, ಈ ಥರದ ಇವನ್ನೆಲ್ಲವೂ ಕೂಡ ಮಾಡ್ತಾಯಿರ್ತೀರಿ. ಅದೆಲ್ಲ ಒಂದು ಕಡೆ ಸಣ್ಣ ಪುಟ್ಟ ಒಂದು 5-10 ಅಂಕಗಳೊಂದಿಗೆ ಅನುತ್ತೀರ್ಣ ಆಗ್ತಾ ಇರತಕ್ಕಂಥದ್ದು. ಹೀಗೆ ನಾನಾ ಥರದ ಒಂದಷ್ಟು ಸಂಕಷ್ಟದಲ್ಲಿ, ನೋವಿನಲ್ಲಿ ಒದ್ದಾಡಿಕೊಂಡು ಒಂದು ನೆಮ್ಮದಿಯ ಜೀವನವನ್ನು ತುಂಬ ಬೇಜಾರದಲ್ಲಿ ಇರ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಇದೆ. ಆದರೆ ಈ ಮಾಸ ನಿಮಗೆ ಉತ್ತಮ ಆದಾಯವನ್ನು ತರ್ತಕ್ಕಂಥದ್ದು, ಸಂತಸದ ಸಮಯ ಅಂತೂ ಕೂಡ ಹೇಳಲ್ಪಡುತ್ತೆ. ವೀಕ್ಷಕರೇ, ನಮಗೆ ನಿಮ್ಮ ವೈಯಕ್ತಿಕ ಜೀವನದ ಪ್ರಶ್ನೆಗಳಿರುತ್ತೆ, ಅದು ನಮಗೆ ವಾಟ್ಸಪ್ ಮೂಲಕ ಟೈಪ್ ಮಾಡಿ ಕಳಿಸಿ. ಇನ್ನು ಜಾತಕ ಇತ್ಯಾದಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಹೆಸರು, ಡೇಟ್ ಆಫ್ ಬರ್ತು, ಭಾವಚಿತ್ರ ಇತ್ಯಾದಿನ ಕಳಿಸಿ. ಎಲ್ಲವೂ ಕೂಡ
ನಿಖರವಾಗಿ ತಿಳಿಸಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.